ಅರುಣ್ ಸಿಂಗ್ ಬಂದ್ರು ಬಿಜೆಪಿಯಲ್ಲಿ ಆರದ ಬದಲಾವಣೆ ಬೆಂಕಿ. ಉಸ್ತುವಾರಿ ಭೇಟಿ ಬಳಿಕ ಕೆಂಡ ಕಾರಿದ್ದು ಹೇಗೆ ಸಿಎಂ ವಿರೋಧಿ ಬಣ. ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದು ಹೇಗೆ ಎಂಎಲ್ಸಿ ಎಚ್ ವಿಶ್ವನಾಥ್. ಇವೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದು ಹೇಗೆ ಎಂಎಲ್ಸಿ ಎಚ್ ವಿಶ್ವನಾಥ್. ಬಿಎಸ್ವೈ ಬಗ್ಗೆ ಮಾತನಾಡ್ತಿದ್ದಂತೆ ಹಳ್ಳಿ ಹಕ್ಕಿ ವಿರುದ್ಧ ಆಪ್ತರು ಗರಂ ಆಗಿದ್ದು ಹೇಗೆ. ಸಿಎಂಗೆ ವಯಸ್ಸಾಗಿದೆ ಎಂದ ವಿಶ್ವನಾಥ್ಗೆ ಗುಮ್ಮಿದ್ದೇಗೆ ಹೊನ್ನಾಳಿ ಹೋರಿ. ಇವೆಲ್ಲವನ್ನು ನೋಡೋಣ ಟಾಕ್ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ಬಿಎಸ್ವೈಗೆ ಮೊದಲಿದ್ದ ಶಕ್ತಿ, ಸ್ಪಿರಿಟ್, ಆರೋಗ್ಯ ಈಗಿಲ್ಲ. ಹೀಗಾಗಿ ಯಡಿಯೂರಪ್ಪ ರಾಜ್ಯದ ಹಿತದೃಷ್ಟಿಯಿಂದ ನಿರ್ಧರಿಸಲಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಈಗಾಗಲೇ ಬಿಎಸ್ವೈ ರಾಜೀನಾಮೆ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಯಡಿಯೂರಪ್ಪ ಮಾರ್ಗದರ್ಶಕರಾಗಿ ಇರಲಿ ಎಂದು ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿರೋ ಹೊತ್ತಲ್ಲೇ ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಎಂಎಲ್ಸಿ ಎಚ್ ವಿಶ್ವನಾಥ್ ಮಾತುಗಳನ್ನ ಆಡಿದ್ದಾರೆ. ಮತ್ತೊಬ್ಬರು ಲಿಂಗಾಯತರೇ ಮುಖ್ಯಮಂತ್ರಿ ಆಗ್ಲಿ, ಅದರಲ್ಲೂ ಪಂಚಮಸಾಲಿಯವರೇ ಆಗ್ಲಿ, ಅವರ ತಂಡ ಕಟ್ಟಲು ಯಡಿಯೂರಪ್ಪ ಸಹಕಾರ ನೀಡಲಿ ಅಂತ ವಿಶ್ವನಾಥ್ ತಿಳಿಸಿದ್ದಾರೆ. ಪಂಚಮಸಾಲಿಗಳಲ್ಲಿ 3 ನಾಯಕರಿದ್ದು ಯತ್ನಾಳ್, ಮುರುಗೇಶ್ ನಿರಾಣಿ, ಅರವಿಂದ್ ಬೆಲ್ಲದ್ ಮೂವರಲ್ಲಿ ಯಾರನ್ನಾದರೂ ಸಿಎಂ ಮಾಡಬಹುದು ಅಂತ ವಿಶ್ವನಾಥ್ ಸಲಹೆ ನೀಡಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಎಂಎಲ್ಸಿ ಎಚ್ ವಿಶ್ವನಾಥ್ ಮತ್ತೆ ಕಿಡಿಕಾರಿದ್ದಾರೆ. ಜೆಡಿಎಸ್ನಲ್ಲಿದ್ದ ರಾಕ್ಷಸ ರಾಜಕಾರಣ ಇಲ್ಲಿಯೂ ನೋಡ್ತಿದ್ದೇನೆ. ಬಿಜೆಪಿಯಲ್ಲೂ ಕುಟುಂಬ ರಾಕ್ಷಸ ರಾಜಕಾರಣ ನಡೆಯುತ್ತಿದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಆರೋಪಿಸಿದ್ದಾರೆ. ಆಡಳಿತದಲ್ಲಿ ಹಸ್ತಕ್ಷೇಪ ಅತಿಯಾಗಿ ಆಗ್ತಿದೆ ಅಂತ ಹೇಳಿದ್ದೇನೆ. ಕುಟುಂಬದ ಹಸ್ತಕ್ಷೇಪ, ಭ್ರಷ್ಟಾಚಾರ ಹೆಚ್ಚಾಗಿ ನಡೆಯುತ್ತಿದೆ ಎಂದು ಅರುಣ್ ಸಿಂಗ್ ಭೇಟಿ ಬಳಿಕ ಎಂಎಲ್ಸಿ ವಿಶ್ವನಾಥ್ ಹೇಳಿದರು. ಬಿಎಸ್ವೈ ಮತ್ತು ಪುತ್ರ ವಿಜಯೇಂದ್ರ ವಿರುದ್ಧ ಹಳ್ಳಿ ಹಕ್ಕಿ ಕಿಡಿಕಾರಿದ್ದು ಕಿಕ್ ಬ್ಯಾಕ್ ಬಾಂಬ್ ಸಿಡಿಸಿದ್ದಾರೆ. ಎಲ್ಲಾ ಇಲಾಖೆಯಲ್ಲೂ ಸಿಎಂ ಪುತ್ರ ಹಸ್ತಕ್ಷೇಪ ಮಾಡ್ತಾರೆ ಅಂತ ವಿಶ್ವನಾಥ್ ಆರೋಪಿಸಿದ್ದಾರೆ. ಮೊನ್ನೆಯಷ್ಟೇ ನೀರಾವರಿ ಇಲಾಖೆ ಟೆಂಡರ್ ಕ್ಲಿಯರ್ ಮಾಡಿದ್ದು 20,000 ಕೋಟಿ ಟೆಂಡರ್ಗೆ ಕಾನೂನು ಪಾಲನೆಯಾಗಿಲ್ಲ. ಇದನ್ನ ಪ್ರಶ್ನಿಸಿದ್ರೆ ಹೈಕಮಾಂಡ್ಗೆ ಹಣ ಕೊಡಬೇಕು ಅಂತಾರೆ ಅಂತ ಸಿಎಂ ಬಿಎಸ್ವೈ ವಿರುದ್ಧ ಕಿಕ್ ಬ್ಯಾಕ್ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಗೆ ಆಗ್ರಹಿಸಿರೋ ಎಂಎಲ್ಸಿ ಎಚ್ ವಿಶ್ವನಾಥ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಪಕ್ಷದ ಬಗ್ಗೆ ಮಾತನಾಡಲು ವಿಶ್ವನಾಥ್ಗೆ ಯಾವ ನೈತಿಕತೆ ಇದೆ ಅಂತ ರೇಣುಕಾಚಾರ್ಯ ಪ್ರಶ್ನಿಸಿದ್ದಾರೆ. ಹತಾಶೆಯಿಂದ ಯಡಿಯೂರಪ್ಪ ಬಗ್ಗೆ ವಿಶ್ವನಾಥ್ ಹೇಳಿಕೆ ನೀಡಿದ್ದು, ಅವರು ಯಾವ ಪಕ್ಷದಲ್ಲಿರ್ತಾರೋ ಅಲ್ಲೇ ಟೀಕೆ ಮಾಡ್ತಾರೆ. ಈ ಹಿಂದೆ ಎಸ್ಎಂ ಕೃಷ್ಣ ವಿರುದ್ಧ ಟೀಕೆ ಮಾಡ್ತಿದ್ರು. ಯತ್ನಾಳ್ ಮನೋಭಾವವೇ ಈ ವಿಶ್ವನಾಥ್ಗೂ ಇದೆ. ಯತ್ನಾಳ್ ಸಿಎಂ ಆಗಲು ಕೋಟ್ ಹೊಲಿಸಿಕೊಂಡು ತಿರುಕನ ಕನಸು ಕಾಣ್ತಿದ್ದಾರೆ ಎಂದು ರೇಣುಕಾಚಾರ್ಯ ಕಿಡಿಕಾರಿದ್ರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ವಯಸ್ಸಿನ ಬಗ್ಗೆ ಮಾತನಾಡಿದ ಎಂಎಲ್ಸಿ ಎಚ್ ವಿಶ್ವನಾಥ್ಗೆ ರೇಣುಕಾಚಾರ್ಯ ತಿರುಗೇಟು ನೀಡಿದ್ದಾರೆ. ವಿಶ್ವನಾಥ್ ಅವರೇ, ನಿಮಗೆ ವಯಸ್ಸು ಎಷ್ಟು? ಸಿಎಂ ಬಿಎಸ್ವೈ ಅವರ ವಯಸ್ಸಿನ ಬಗ್ಗೆ ಕೇಳ್ತಿದ್ದೀರಾ ಅಂತ ರೇಣುಕಾಚಾರ್ಯ ಪ್ರಶ್ನಿಸಿದ್ದಾರೆ. ಚುನಾವಣೆಯಲ್ಲಿ ಸೋತಿದ್ರು ವಿಶ್ವನಾಥ್ ಅವರನ್ನ ಸಿಎಂ ಬಿಎಸ್ವೈ ಎಂಎಲ್ಸಿ ಮಾಡಿದ್ರು. ವಿಶ್ವನಾಥ್ಗೆ ಸಿಎಂ ಬಿಎಸ್ವೈ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಎಂಎಲ್ಸಿ ಎಚ್ ವಿಶ್ವನಾಥ್ ರಸ್ತೆಯಲ್ಲಿ ಓಡಾಡುವ ಅರೆಹುಚ್ಚನಂತೆ ಮಾತನಾಡ್ತಾರೆ ಅಂತ ಶಾಸಕ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಎಚ್ ವಿಶ್ವನಾಥ್ ಈ ರೀತಿ ಅಶಿಸ್ತಿನ ಹೇಳಿಕೆ ಕೊಡಬಾರದು. ಕೊರೋನಾ ವೈರಸ್ಗಿಂತ ಹೆಚ್ಚಾಗಿ ಅವರು ಮಾತನಾಡ್ತಿದ್ದಾರೆ. ಅದಕ್ಕೆ ಯಾವುದೇ ಮದ್ದಿಲ್ಲ ಎಂದು ಎಸ್ಆರ್ ವಿಶ್ವನಾಥ್ ವ್ಯಂಗ್ಯವಾಡಿದ್ರು. ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಸಿಎಂ ಬಿಎಸ್ ಯಡಿಯೂರಪ್ಪ ಬೆಂಬಲಕ್ಕೆ ಸ್ವಾಮೀಜಿಗಳು ನಿಂತಿದ್ದಾರೆ. ಬಿಎಸ್ವೈರನ್ನ ಬದಲಾಯಿಸಿದ್ರೆ ಸಮಾಜಕ್ಕೆ ಮಾಡುವ ಅಪಮಾನ. ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲು ಯಡಿಯೂರಪ್ಪ ಬೇಕು ಅಂತ ವೀರಶೈವ ಲಿಂಗಾಯತ ಧರ್ಮ ಪರಿಷತ್ನ ಶ್ರೀ ವಾಮದೇವ ಶಿವಾಚಾರ್ಯ ಮಹಾಸ್ವಾಮಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದವರು, ಯಡಿಯೂರಪ್ಪ ಬಿಜೆಪಿಗೆ ಆಕ್ಸಿಜನ್ ಇದ್ದಂತೆ. ನಾವು ಹುಚ್ಚು ಅಭಿಮಾನದಿಂದ ಬಿಎಸ್ವೈರನ್ನ ಬೆಂಬಲಿಸುತ್ತಿಲ್ಲ. ನಾವು ಸಮಾಜದ ಅಭಿಪ್ರಾಯವನ್ನ ಎಲ್ಲರ ಮುಂದೆ ಇಡ್ತಿದ್ದೇವೆ ಅಂತ ಹೇಳಿದ್ರು. ಬಿಎಸ್ವೈ ವಯಸ್ಸಿನ ಕಾರಣ ಕೊಡ್ತಿರೋ ವಿರೋಧಿ ಬಣ ಸಿಎಂ ಬದಲಾವಣೆಗೆ ಒತ್ತಾಯಿಸುತ್ತಿದೆ. ಹೀಗಾಗಿ ಸಿಎಂ ವಿರೋಧಿಗಳಿಗೆ ಶ್ರೀ ವಾಮದೇವ ಶಿವಾಚಾರ್ಯ ಮಹಾಸ್ವಾಮಿ ತಿರುಗೇಟು ನೀಡಿದ್ದಾರೆ. ಕುಂಟು ನೆಪ ಹೇಳಿ ಅಧಿಕಾರದಿಂದ ಪಕ್ಕಕ್ಕೆ ಸರಿಸುವುದು ಸರಿಯಲ್ಲ. ಚುನಾವಣೆ ನಡೆಯುವಾಗ ಬಿಎಸ್ವೈಗೆ ವಯಸ್ಸು ಆಗಿರ್ಲಿಲ್ವೇ? ಎಲೆಕ್ಷನ್ ನಡೆಯುವಾಗ ಬಿಎಸ್ವೈ ಅವರ ಬೆನ್ನು ಬಾಗಿರ್ಲಿಲ್ವೇ ಅಂತ ಪ್ರಶ್ನಿಸಿದ್ದಾರೆ. ಸಿಎಂ ಬದಲಾವಣೆ ಬಡಿದಾಟಕ್ಕೆ ಇಂದು ಮೇಜರ್ ಟ್ವಿಸ್ಟ್ ಸಿಗುತ್ತಾ? ಅರುಣ್ ಸಿಂಗ್ ಭೇಟಿಗೆ ಶಾಸಕರ ದಂಡೆ ಬರ್ತಿರೋದು ಹೇಗೆ? ಸೀಕ್ರೆಟ್ ಮೀಟಿಂಗ್ನಲ್ಲಿ ಬೇಗುದಿ ಬಾಂಬ್ ಸಿಡಿಸಿದ್ದಾರಾ? ಇವೆಲ್ಲವನ್ನು ನೋಡೋಣ ಅದಲು ಬದಲು ಆಟ ನ್ಯೂಸ್ ಟಾಪ್ 9 ನಲ್ಲಿ. ಸಿಎಂ
ಬದಲಾವಣೆ ಬಡಿದಾಟಕ್ಕೆ ಇಂದು ಮೇಜರ್ ಟ್ವಿಸ್ಟ್ ಸಿಗೋ ಸಾಧ್ಯತೆಗಳಿದೆ. ಶಾಸಕರ ಜೊತೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ 1-to-1 ಮೀಟಿಂಗ್ ನಡೆಸ್ತಾ ಇದ್ದು, ಸಭೆ ಬಳಿಕ ಚಿತ್ರಣ ಚೇಂಜ್ ಆಗುತ್ತಾ ಅನ್ನೋ ನಿರೀಕ್ಷೆ ಮೂಡಿದೆ. ನಾಯಕತ್ವ ಬದಲಾವಣೆ ವಾರ್ಡ್ನಲ್ಲಿ ಇಂದು ನಿರ್ಣಾಯಕ ದಿನವಾಗಿದ್ದು, ರಾತ್ರಿವರೆಗೂ ಶಾಸಕರ ಜೊತೆ ಅರುಣ್ ಸಿಂಗ್ ಸಭೆ ನಡೆಸಲಿದ್ದಾರೆ. ಹೀಗಾಗಿ ಬಿಜೆಪಿ ಬಂಡಾಯಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಮತ್ತಷ್ಟು ಹೆಚ್ಚಾಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ರಾಜ್ಯ ರಾಜಕೀಯದಲ್ಲಿ ಇಂದು ಇಡೀ ದಿನ ಸಿಎಂ ಕುರ್ಚಿ ಬದಲಾವಣೆ ದಂಗಲ್ ನಡೀತಾ ಇದೆ. ಶಾಸಕರ ಜೊತೆ ಅರುಣ್ ಸಿಂಗ್ ನೇರ ಸಭೆ ನಡೆಸ್ತಾ ಇದ್ದು, ಸಿಎಂ ಬದಲಾವಣೆ ಬೇಗುದಿಗೆ ಇಂದೇ ನಿರ್ಣಾಯಕ ದಿನವಾಗಿದೆ. ಬಿಜೆಪಿ ಅತಿಥಿ ಗೃಹದಲ್ಲಿ ಅರುಣ್ ಸಿಂಗ್ ಶಾಸಕರ ಸಭೆ ನಡೀತಾ ಇದ್ದು, ಬಿಎಸ್ವೈ ವಿರೋಧಿ ಬಣ ನಾಯಕತ್ವ ಬದಲಾವಣೆ ಕಿಚ್ಚು ಹಚ್ಚುತ್ತಾ ಇದ್ರೆ, ವಿರೋಧಿಗಳಿಗೆ ಸಿಎಂ ಪರ ಟೀಮ್ ಟಕ್ಕರ್ ಕೊಡ್ತಿದೆ. ಎರಡೂ ಬಣಗಳು ಉಸ್ತುವಾರಿ ಅರುಣ್ ಸಿಂಗ್ ಎದುರು ದೂರುಗಳ ಸರಮಾಲೆಯನ್ನೇ ಇಡ್ತಿವೆ ಅಂತ ಹೇಳಲಾಗ್ತಿದೆ. ಶಾಸಕರ ಜೊತೆಗಿನ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಸಭೆ ಭಾರಿ ಮಹತ್ವ ಪಡೆದಿದೆ. ಇಂದು ಅರುಣ್ ಸಿಂಗ್ ರನ್ನ ಶಾಸಕರ ದಂಡೆ ಭೇಟಿ ಮಾಡ್ತಾ ಇದೆ. ಅರುಣ್ ಸಿಂಗ್ ಭೇಟಿಗೆ 30ಕ್ಕೂ ಹೆಚ್ಚು ಶಾಸಕರು ಸಮಯ ಕೇಳಿದ್ದು, ಅರುಣ್ ಸಿಂಗ್ ರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅರುಣ್ ಸಿಂಗ್ ರನ್ನ ಭೇಟಿಯಾಗ್ತಿದ್ದಾರೆ. ಸಚಿವ ಸಿಪಿ ಯೋಗೇಶ್ವರ್ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದಾರೆ. ಹೀಗಾಗಿ ಅರುಣ್ ಸಿಂಗ್ ಸೈನಿಕನ ಪ್ರತ್ಯೇಕ ಭೇಟಿ, ಅದರ ಹಿಂದಿನ ರಹಸ್ಯ ಭಾರೀ ಕುತೂಹಲ ಮೂಡಿದೆ. ಸೀಕ್ರೆಟ್ ಮೀಟಿಂಗ್ ನಲ್ಲಿ ಬೇಗುದಿ ಬಾಂಬ್ ಸಿಡಿಸಿದ್ದಾರಾ? ಸಿಎಂ ಕುಟುಂಬ ಹಸ್ತಕ್ಷೇಪದ ಬಗ್ಗೆ ಇಂಚಿಂಚು ಮಾಹಿತಿ ಬಾಯ್ಬಿಟ್ಟಿದ್ದಾರಾ? ಉಸ್ತುವಾರಿಯ ಮುಂದೆ ವಿಜಯೇಂದ್ರ ಬಗ್ಗೆ ಹೇಳ್ತಿರೋದಾದ್ರೂ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರನ್ನ ಸಚಿವ ಸಿಪಿ ಯೋಗೇಶ್ವರ್ ಪ್ರತ್ಯೇಕವಾಗಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಈ ವೇಳೆ ರಾಜ್ಯ ರಾಜಕೀಯದ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಈಗಾಗಲೇ ಪರೋಕ್ಷವಾಗಿ ಆಕ್ರೋಶ ಹೊರಹಾಕಿರುವಂತಹ ಸಿಪಿ ಯೋಗೇಶ್ವರ್ ಸಿಎಂ ಪುತ್ರರ ವಿರುದ್ಧ ರೊಚ್ಚಿಗೆದ್ದು ಆರೋಪ ಮಾಡಿದ್ರು. ನನ್ನ ಇಲಾಖೆಯಲ್ಲಿ ಮೂಗು ತೂರಿಸ್ತಾ ಇದ್ದಾರೆ ಅಂತ ವಿಜಯೇಂದ್ರ ವಿರುದ್ಧ ಪರೋಕ್ಷವಾಗಿ ಆರೋಪ ಮಾಡಿದ್ರು. ಹೀಗಾಗಿ ಇಂದು ಅರುಣ್ ಸಿಂಗ್ ಸಭೆಯಲ್ಲಿ ಈ ಎಲ್ಲಾ ವಿಷಯ ಪ್ರಸ್ತಾಪ ಮಾಡಿರೋ ಸಾಧ್ಯತೆಗಳಿದೆ. ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಅರುಣ್ ಸಿಂಗ್ ಜೊತೆಗಿನ ಪ್ರತ್ಯೇಕ ಸಭೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ವಿರುದ್ಧ ಸಚಿವ ಸಿಪಿ ಯೋಗೇಶ್ವರ್ ದೂರು ನೀಡಿರುವ ಸಾಧ್ಯತೆಗಳಿದೆ. ಈ ಹಿಂದೆ ಪರೋಕ್ಷವಾಗಿ ವಿಜಯೇಂದ್ರ ವಿರುದ್ಧ ಹೇಳಿಕೆ ನೀಡಿದಂತಹ ಸಿಪಿವೈ, ನನ್ನ ಅಧಿಕಾರದಲ್ಲಿ ನನ್ನ ಮಗ ಮೂಗು ತೂರಿಸಿದ್ರೆ ಸರಿಯಲ್ಲ, ಆದರೆ ರಾಜ್ಯದಲ್ಲಿ ಇದೇ ನಡೀತಾ ಇದೆ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು. ಬಿವೈ ವಿಜಯೇಂದ್ರ ಹಸ್ತಕ್ಷೇಪದ ಬಗ್ಗೆ ಆಕ್ಷೇಪವೆತ್ತಿದಂತಹ ಸಿಪಿವೈ, ನನ್ನ ಅಧಿಕಾರದಲ್ಲಿ ಬೇರೆಯವರು ಮೂಗು ತೂರಿಸುವುದು ಇಷ್ಟವಿಲ್ಲ ಅಂತ ಹೇಳಿದ್ರು. ಇಂದಿನ ಸಭೆಯಲ್ಲಿ ವಿಜಯೇಂದ್ರ ಮೇಲೆ ಆರೋಪಗಳ ಸುರಿಮಳೆ ಮಾಡಿರೋ ನಿರೀಕ್ಷೆ ಇದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಡಿಮ್ಯಾಂಡ್ ಬೆನ್ನಲ್ಲೇ ಬಿಜೆಪಿಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಒಂದೆಡೆ ರೆಬೆಲ್ಸ್, ಮತ್ತೊಂದೆಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬೇಡಿಕೆ ಇಡ್ತಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಬಿಜೆಪಿ ಶಾಸಕರ ಆಗ್ರಹ ಹೆಚ್ಚಾಗಿದೆ. ಇಂದಿನ ಮೀಟಿಂಗ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಶಾಸಕರು ಬೇಡಿಕೆ ಇಡ್ತಾ ಇದ್ದು, ಸಚಿವ ಸ್ಥಾನ ಕೇಳುವ ಶಾಸಕರ ಲಿಸ್ಟ್ ಬೆಳೀತಾನೆ ಇದೆ. ಇಂದು ಉಸ್ತುವಾರಿ ಅರುಣ್ ಸಿಂಗ್ ಭೇಟಿಯಾಗಲಿರುವಂತಹ ಸೇಡಂ ಕ್ಷೇತ್ರದ ಶಾಸಕ ರಾಜಕುಮಾರ್ ಪಾಟೀಲ್ ತೇಲ್ಕೂರ್ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಪ್ರಾತಿನಿಧ್ಯ ನೀಡಬೇಕು, ಕಲಬುರಗಿ ಜಿಲ್ಲೆಗೆ ಮಂತ್ರಿ ಸ್ಥಾನ ನೀಡಬೇಕು, ಹೀಗಾಗಿ ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಅರುಣ್ ಸಿಂಗ್ ಎದುರು ಬೇಡಿಕೆ ಇಡಲಿದ್ದಾರೆ. ಈಗಾಗಲೇ ಬೆಂಗಳೂರು ತಲುಪಿರುವಂತಹ ರಾಜಕುಮಾರ್ ಪಾಟೀಲ್ ಉಸ್ತುವಾರಿ ಎದುರು ತಮ್ಮ ಬೇಡಿಕೆ ಇಡಲಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಶಾಸಕ ಸೋಮಶೇಖರ್ ರೆಡ್ಡಿ ಒತ್ತಾಯಿಸಲಿದ್ದಾರೆ. ಈ ಹಿಂದೆ ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಸೋಮಶೇಖರ್ ರೆಡ್ಡಿ ಅರುಣ್ ಸಿಂಗ್ ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ. ಒಂದು ವೇಳೆ ಭೇಟಿಗೆ ಅವಕಾಶ ಸಿಕ್ಕರೆ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಲಿದ್ದಾರೆ. ವಿಜಯನಗರ ಪ್ರತ್ಯೇಕ ಜಿಲ್ಲೆಯಾಗಿರುವುದರಿಂದ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ, ಸ್ಮಾರ್ಟ್ ಸಿಟಿ ಬಗ್ಗೆ ಚರ್ಚೆ ಮಾಡಲಿದ್ದು, ಇದೇ ವೇಳೆ ಸಚಿವಗಿರಿಗೆ ಟವಲ್ ಹಾಕಲಿದ್ದಾರೆ. ಸಿಎಂ ಆಪ್ತ ಬಣ ಮಾಡಿರೋ ರಣತಂತ್ರವಾದ್ರೂ ಏನು? ಸಿಎಂ ಸ್ಥಾನ ಸಿಕ್ಕರೆ ಡಬಲ್ ಓಕೆ ಅಂದಿದ್ದು ಯಾರು? ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳಲು ಪಟ್ಟು ಹಿಡಿದಿರೋದು ಯಾರ್ಯಾರು? ನೋಡೋಣ ಇಂದು ಅಸಲಿ ಆಟ ನ್ಯೂಸ್ ಟಾಪ್ 9 ನಲ್ಲಿ. ಶಾಸಕರ ಅಭಿಪ್ರಾಯ ಸೀಕ್ರೆಟ್ ಆಗಿಡಲು ಪ್ಲಾನ್ ಮಾಡಿ ಕೊನೆ ಕ್ಷಣದಲ್ಲಿ ಬಿಜೆಪಿ ಕಚೇರಿಗೆ ಮಹತ್ವದ ಮೀಟಿಂಗ್ ಶಿಫ್ಟ್ ಮಾಡಲಾಗಿದೆ. ಬಿಜೆಪಿ ಶಾಸಕರ ಅಭಿಪ್ರಾಯಗಳನ್ನು ಗೌಪ್ಯವಾಗಿಡಲು ಕುಮಾರಕೃಪಾ ಗೆಸ್ಟ್ ಹೌಸ್ ಬದಲು ಬಿಜೆಪಿ ಕಚೇರಿಯಲ್ಲೇ ಸಭೆ ಸೂಕ್ತ ಅಂತ ಸಲಹೆ ನೀಡಲಾಗಿದೆ. ಅಲ್ಲದೆ ಕಚೇರಿಯಲ್ಲಿ ಸಭೆ ಮಾಡಿದ್ರೆ ಪಕ್ಷದ ಪರವಾಗಿ ಎಲ್ಲಾ ಶಾಸಕರಲ್ಲಿ ಒಳ್ಳೆಯ ಭಾವನೆ ಮೂಡಲಿದೆ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸಲಹೆ ಕೊಟ್ಟಿದ್ದಾರೆ. ಹೀಗಾಗಿ ಕೆಕೆ ಗೆಸ್ಟ್ ಹೌಸ್ನಿಂದ ಬಿಜೆಪಿ ಕಚೇರಿಗೆ ಸಭೆ ಶಿಫ್ಟ್ ಮಾಡಲಾಗಿದೆ.
ಉಸ್ತುವಾರಿ ಭೇಟಿಗೂ ಮುನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಪ್ತಬಣ ಫುಲ್ ಅಲರ್ಟ್ ಆಗಿತ್ತು. ಶಾಸಕ ರೇಣುಕಾಚಾರ್ಯ ನಿವಾಸಕ್ಕೆ ರಾಯಚೂರು ಎಂಎಲ್ಎ ಶಿವರಾಜ್ ಪಾಟೀಲ್ ಭೇಟಿ ನೀಡಿ ಚರ್ಚೆ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ರೇಣುಕಾಚಾರ್ಯ ನಿವಾಸಕ್ಕೆ ಭೇಟಿ ನೀಡಿ ಸುಮಾರು 10 ನಿಮಿಷಗಳ ಕಾಲ ಚರ್ಚೆ ನಡೆಸಿದರು. ಬಳಿಕ ರೇಣುಕಾಚಾರ್ಯ ನಿವಾಸದಿಂದ ತರಾತುರಿಯಲ್ಲಿ ತೆರಳಿದಂತಹ ಶಾಸಕ ಶಿವರಾಜ್ ಪಾಟೀಲ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದರು. ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ಇಂದು ಸಿಎಂ ವಿರುದ್ಧ ನೇರ ದೂರುಗಳನ್ನು ಕೊಡೋ ಸಾಧ್ಯತೆಗಳಿದೆ. ಸಾಕಷ್ಟು ಬಾರಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿರುವ ಯತ್ನಾಳ್ ಸಿಎಂ ಮತ್ತು ವಿಜಯೇಂದ್ರ ವಿರುದ್ಧವೂ ಕಿಡಿಕಾರಿದ್ದಾರೆ. ಹೀಗಾಗಿ ಅರುಣ್ ಸಿಂಗ್ ಬಳಿ ಇಬ್ಬರ ವಿರುದ್ಧವೂ ದೂರು ನೀಡೋ ಸಾಧ್ಯತೆಗಳಿದೆ. ಅಲ್ಲದೆ ಸಿಎಂ ಬದಲಾಗ್ತಾರೆ ಅಂತ ಹಲವು ಬಾರಿ ಪರೋಕ್ಷ ಹೇಳಿಕೆ ನೀಡಿದ್ದು ಅರುಣ್ ಸಿಂಗ್ ಯತ್ನಾಳ್ ಭೇಟಿ ಕುತೂಹಲ ಮೂಡಿಸಿದೆ. ಸದಾ ಸಿಎಂ ಬಿಎಸ್ವೈ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ ಅರವಿಂದ್ ಬೆಲ್ಲದ್ಗೆ ಸಚಿವ ಸ್ಥಾನಕ್ಕೂ ಓಕೆ, ಸಿಎಂ ಸ್ಥಾನ ಸಿಕ್ಕರೆ ಡಬಲ್ ಓಕೆ ಎನ್ನುವಂತಾಗಿದೆ. ಅರವಿಂದ್ ಬೆಲ್ಲದ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದ ಬಗ್ಗೆ ಬೇಸರವಿದೆ ಎನ್ನಲಾಗಿದ್ದು ಬಹಿರಂಗವಾಗಿಯೇ ಸಿಎಂ ವಿರುದ್ಧ ಗುಡುಗಿದ್ದಾರೆ. ಬಿಎಸ್ವೈ ಸಿಎಂ ಆದಾಗ ಅರವಿಂದ್ ಬೆಲ್ಲದ್ಗೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಬೆಲ್ಲದ್ಗೆ ಮಂತ್ರಿಗಿರಿ ತಪ್ಪಿತು. ಹೀಗಾಗಿ ಇದೇ ಕಾರಣಕ್ಕೆ ಸಿಎಂ ಬಿಎಸ್ವೈ ಬಗ್ಗೆ ಬೆಲ್ಲದ್ ಕೋಪಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹೇಗಾದ್ರೂ ಮಂತ್ರಿಗಿರಿಗೆ ಗಿಟ್ಟಿಸಿಕೊಳ್ಳುವುದಕ್ಕೆ ಅರವಿಂದ್ ಬೆಲ್ಲದ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾರೆ. ಸಿಎಂ ಬಿಎಸ್ವೈ ಅಲ್ಲದೆ ಸಚಿವ ಜಗದೀಶ್ ಶೆಟ್ಟರ್ ಮೇಲೂ ಬೆಲ್ಲದ್ಗೆ ಕೋಪವಿದೆ. ತಮಗೆ ಸಚಿವ ಸ್ಥಾನ ತಪ್ಪಿದ್ದು ಶೆಟ್ಟರ್ರಿಂದ ಎಂಬ ಅಸಮಾಧಾನವಿದ್ದು ತಮ್ಮ ತಂದೆಗೂ ಅವಕಾಶ ಸಿಗದಿರುವ ಬಗ್ಗೆ ಬೆಲ್ಲದ್ಗೆ ಬೇಸರವಿದೆ. ಇದೇ ಕಾರಣಕ್ಕೆ ಸಿಎಂ ಕೆಳಗಿಳಿಸುವಂತಹ ಪ್ರಯತ್ನದಲ್ಲಿ ಸಾಥ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ವರಿಷ್ಠರ ಜೊತೆ ಮಠಗಳ ಜೊತೆ ಉತ್ತಮ ಸಂಬಂಧ ಹೊಂದಿರುವಂತಹ ಬೆಲ್ಲದ್ ಅಧಿಕಾರ ಪಡೆಯಲು ಸರ್ಕಸ್ ಮಾಡ್ತಿದ್ದಾರೆ. ಈ ಸಮಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬೇಡ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರ ಶಾಸಕ ಪರಣ್ಣ ಮುನವಳ್ಳಿ ಬ್ಯಾಟ್ ಬೀಸಿದ್ದಾರೆ. ಕಳೆದ 40 ವರ್ಷದಿಂದ ಯಡಿಯೂರಪ್ಪ ಪಕ್ಷ ಕಟ್ಟಿದ್ದಾರೆ. ಕೆಲವು ಸಣ್ಣ ಪುಟ್ಟ ಗೊಂದಲ ಇದೆ, ಅದನ್ನ ಬಗೆಹರಿಸಬೇಕು. ಯಡಿಯೂರಪ್ಪ ಮಾಸ್ ಲೀಡರ್, ಅವರ ಬದಲಾವಣೆ ಬೇಡ ಅಂತ ಪರಣ್ಣ ಮುನವಳ್ಳಿ ಹೇಳಿದ್ದಾರೆ. ಸಚಿವ ಸ್ಥಾನದ ಮೇಲೆ ಶಾಸಕ ಪರಣ್ಣ ಮುನವಳ್ಳಿ ಕಣ್ಣಿಟ್ಟಿದ್ದಾರೆ. ಸಿಎಂ ಬಿಎಸ್ವೈ ಪರ ಬ್ಯಾಟಿಂಗ್ ಮಾಡ್ತಾ ಮಂತ್ರಿಗಿರಿಗೆ ಬೇಡಿಕೆ ಇಟ್ಟಿದ್ದಾರೆ. ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡಬೇಕು, ನಮ್ಮ ಜಿಲ್ಲೆಯವರಿಗೆ ಸಚಿವ ಸ್ಥಾನ ಕೊಟ್ಟರೆ ಅಭಿವೃದ್ಧಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ 3 ಜನ ಶಾಸಕರಿದ್ದೀವಿ. ನಮ್ಮ ಜಿಲ್ಲೆಯ ಕಷ್ಟ ನಮ್ಮ ಜಿಲ್ಲೆಯ ಜನರಿಗೆ ಗೊತ್ತು. ಹಾಗಾಗಿ ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಪರಣ್ಣ ಮುನವಳ್ಳಿ ತಿಳಿಸಿದ್ದಾರೆ. ಅಲ್ಲದೆ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಅಸಮಾಧಾನ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅರುಣ್ ಸಿಂಗ್ ಭೇಟಿಗೂ ಮುನ್ನವೇ ಸಿಎಂ ಆಪ್ತರು ಶಕ್ತಿ ಪ್ರದರ್ಶನ ಮಾಡಿದ್ರು. ರೇಣುಕಾಚಾರ್ಯ ನಿವಾಸದಲ್ಲಿ ಸಿಎಂ ಆಪ್ತ ಬಳಗದ ಶಾಸಕರು ಸಭೆ ಸೇರಿದ್ರು. ಉಪಹಾರದ ನೆಪದಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದ ಹಲವು ಶಾಸಕರು ಸಿಎಂ ಬಿಎಸ್ವೈ ಪರ ನಿಷ್ಠ ಶಾಸಕರು ಬ್ಯಾಟಿಂಗ್ ಮಾಡಿದ್ರು. ಅದಲು ಬದಲು ಆಟದ ನಡುವೆ ಜಿಲ್ಲಾ ಉಸ್ತುವಾರಿ ಸಚಿವರು ಬದಲಾವಣೆಯಾಗುವುದು ಪಕ್ಕ ಎನ್ನಲಾಗ್ತಾ ಇದೆ. ನಿನ್ನೆ ಸಚಿವರ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಸುಳಿವು ಕೊಟ್ಟಿದ್ದು ತವರು ಜಿಲ್ಲೆಗಳ ಉಸ್ತುವಾರಿ ಸಚಿವರ ಬದಲಾವಣೆ ಸೂಕ್ತ ಅಂತ ಹೇಳಿದ್ದಾರೆ. ಕೊರೋನಾ ಪರಿಸ್ಥಿತಿ ಸುಧಾರಣೆ ಬಳಿಕ ಉಸ್ತುವಾರಿ ಸಚಿವರ ಜಿಲ್ಲೆಗಳ ಬದಲಾವಣೆ ಸಾಧ್ಯತೆ ಇದೆ. ಶಾಸಕರಿಂದ ಅಭಿಪ್ರಾಯ ಸಂಗ್ರಹಿಸಿದ ಅರುಣ್ ಸಿಂಗ್ ಹೇಳಿದ್ದೇನು? ಸಮಸ್ಯೆ ಬಗೆಹರಿಯುವ ವಿಶ್ವಾಸ ಇದೆ ಅಂತ ಹೇಳಿದ್ಯಾರು? ಕೆಲ ಶಾಸಕರು ತಟಸ್ಥವಾಗಲು ಕಾರಣ ಏನು? ನೋಡೋಣ ಬಿಜೆಪಿ ಕದನ ನ್ಯೂಸ್ ಟಾಪ್ 9ನಲ್ಲಿ. ಬಿಜೆಪಿ ಕಚೇರಿಯಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಸಿಎಂ ಬಿಎಸ್ವೈ ಪರ ವಿರೋಧಿ ಬಣಗಳಿಂದ ಅಭಿಪ್ರಾಯ ಸಂಗ್ರಹಿಸಲಾಗುತ್ತಿದೆ. ಪ್ರತಿಯೊಬ್ಬ ಶಾಸಕರ ಅಭಿಪ್ರಾಯ ಕೇಳ್ತಾ ಇರುವ ಉಸ್ತುವಾರಿ ಅರುಣ್ ಸಿಂಗ್ ಬಿಜೆಪಿ ರಾಜ್ಯ ಉಸ್ತುವಾರಿ ಮ್ಯಾರಥಾನ್ ಸಭೆ ನಡೆಸುತ್ತಿದ್ದಾರೆ. ಶಾಸಕರ ಜೊತೆಗೆ ಅರುಣ್ ಸಿಂಗ್ ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸ್ತಾ ಇದ್ದು ಬಿಎಸ್ವೈ ಪರ ಆಪ್ತ ಬಣ, ಬಿಎಸ್ವೈ ವಿರುದ್ಧ ವಿರೋಧಿ ಬಣ ಅಭಿಪ್ರಾಯ ತಿಳಿಸುತ್ತಿದೆ. ಅರುಣ್ ಸಿಂಗ್ ಬಂದಿರುವುದರಿಂದ ಎಲ್ಲಾ ಸಮಸ್ಯೆಗಳಿಗೆ ಇತಿಶ್ರೀ ಬೀಳಲಿದ್ದು ಸಮಸ್ಯೆ ಬಗೆಹರಿಯಲಿದೆ ಅನ್ನೋ ವಿಶ್ವಾಸವಿದೆ ಅಂತ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ಅರುಣ್ ಸಿಂಗ್ ಜೊತೆಗಿನ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಯಾಗಿಲ್ಲ. ಸಚಿವರಿಗೆ ಕೆಲವು ಸೂಚನೆ ಕೊಟ್ಟಿದ್ದು ಇಲಾಖೆಯಲ್ಲಿ ಹೊಸ ಕಾರ್ಯಕ್ರಮ ತರಲು ಹೇಳಿದ್ದಾರೆ. ಇಲಾಖಾವಾರು ಉತ್ತಮ ಕೆಲಸ ಮಾಡಲು ಸೂಚನೆ ನೀಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ತಿಳಿಸಿದರು. ನಾವು ಯಾರ ಪರವಾಗಿಯೂ ಇಲ್ಲ, ವಿರುದ್ಧವೂ ಇಲ್ಲ ಅಂತ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಅರುಣ್ ಸಿಂಗ್ ಭೇಟಿ ಬಳಿಕ ಮಾತನಾಡಿದ ಅವರು, ಪಕ್ಷದ ಯಾವುದೇ ನಿರ್ಧಾರಕ್ಕೂ ನಮ್ಮ ಅಭ್ಯಂತರವಿಲ್ಲ. ನಾನು ಪಕ್ಷದ ನಿಷ್ಠ ಹಾಗೂ ಸಂಘದ ಶಿಸ್ತಿನ ಸಿಪಾಯಿ. ಸಚಿವನಾಗಿ ಉಸ್ತುವಾರಿಯಾಗಿ ಕರ್ತವ್ಯ ನಿಭಾಯಿಸಿರುವೆ ಅಂತ ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದರು.
ಪಕ್ಷ ಹಾಗೂ ರಾಜ್ಯದ ಹಿತದೃಷ್ಟಿಯಿಂದ ನಿರ್ಧಾರ ಕೈಗೊಳ್ಳಬೇಕು ಅಂತ ಕುಡಚಿ ಶಾಸಕ ಪಿ ರಾಜೀವ್ ಅಭಿಪ್ರಾಯ ತಿಳಿಸಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿ ವೇಳೆ ಪಕ್ಷ ರಾಜ್ಯದ ಹಿತದೃಷ್ಟಿಯಿಂದ ನಿರ್ಧಾರ ಕೈಗೊಳ್ಳಬೇಕು, ಆ ನಿಟ್ಟಿನಲ್ಲಿ ಪಕ್ಷ ಚಿಂತನೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಸಚಿವ ಮುರುಗೇಶ್ ನಿರಾಣಿ ಕೂಡ ತಟಸ್ಥರಾಗಿದ್ದಾರೆ. ಸಿಎಂ ರೇಸ್ನಲ್ಲಿ ನಾನಿಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಕೊಡುವ ಜವಾಬ್ದಾರಿಯನ್ನ ನಿರ್ವಹಿಸುತ್ತೇನೆ ಅಂತ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಅಲ್ಲದೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೇಳಿಕೆ ಕೊಡೋದಿಲ್ಲ, ಪಕ್ಷದ ಹೈಕಮಾಂಡ್ ಈ ವಿಚಾರವನ್ನ ನೋಡಿಕೊಳ್ಳುತ್ತೆ, ಸಿಎಂ ಬಿಎಸ್ವೈ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ತಿಳಿಸಿದ್ರು. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಪಕ್ಷದ ನಿರ್ಣಯವೇ ಅಂತಿಮ ಅಂತ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಈ ಬಗ್ಗೆ ಈಗಾಗಲೇ ರಾಜ್ಯಾಧ್ಯಕ್ಷರು ರಾಜ್ಯ ಉಸ್ತುವಾರಿ ಸ್ಪಷ್ಟಪಡಿಸಿದ್ದಾರೆ ಅಂತ ಶಿವರಾಂ ಹೆಬ್ಬಾರ್ ಹೇಳಿದರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಸಿಎಂ ಬಿಎಸ್ವೈ ಪರ ಬ್ಯಾಟ್ ಬೀಸಿದ್ದಾರೆ. ಮುಂದಿನ 2 ವರ್ಷದವರೆಗೆ ಯಡಿಯೂರಪ್ಪ ಸಿಎಂ ಆಗಿರ್ತಾರೆ. ಬಿಎಸ್ವೈ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಎದುರಿಸುತ್ತೇವೆ ಅಂತ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೆಲವು ಶಾಸಕರು ಬಿಎಸ್ವೈ ನಾಯಕತ್ವಕ್ಕೆ ಅಪಸ್ವರ ಎತ್ತಿದ್ದಾರೆ. ಒಬ್ಬ ಶಾಸಕರು ಸಿಟ್ಟಾದ್ರೆ ಮತ್ತೊಬ್ಬ ಶಾಸಕರು ಬೇಜಾರಾಗಿರ್ತಾರೆ. ಎಲ್ಲರನ್ನ ಕರೆದು ಮಾತನಾಡಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ರಮೇಶ್ ಜಾರಕಿಹೊಳಿ ತಿಳಿಸಿದರು. ಸಚಿವ ಸಿಪಿ ಯೋಗೇಶ್ವರ್ಗೆ ತಪ್ಪು ಗ್ರಹಿಕೆ ಇದ್ರೆ ಸಿಎಂ ಯಡಿಯೂರಪ್ಪ ಜೊತೆ ಚರ್ಚೆ ಮಾಡಿ ಮುಂದುವರಿಲಿ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಸಲಹೆ ಕೊಟ್ಟಿದ್ದಾರೆ. ಸಚಿವ ಸಿಪಿ ಯೋಗೇಶ್ವರ್ ಇವತ್ತಿಗೂ ನನ್ನ ಸ್ನೇಹಿತ, ನಮ್ಮ 20 ಶಾಸಕ ಮಿತ್ರರನ್ನ ಕೂಡಿಸಲು ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಶಾಸಕ ಅರವಿಂದ್ ಬೆಲ್ಲದ್ ತಂದೆ ಮಾಜಿ ಶಾಸಕ ಚಂದ್ರಕಾಂತ್ ಬೆಲ್ಲದ್ ವಾಗ್ದಾಳಿ ನಡೆಸಿದ್ದಾರೆ. ಯಡಿಯೂರಪ್ಪ ತಮ್ಮ ಆತ್ಮಶೋಧನೆ ಮಾಡಿಕೊಳ್ಳಲಿ ಅಂತ ಚಂದ್ರಕಾಂತ್ ಬೆಲ್ಲದ್ ಬೆಳೆಸಿದ ಪಕ್ಷದೊಂದಿಗೆ ನಿಷ್ಠೆಯಿಂದ ನಡೆದುಕೊಳ್ಳಲಿ ಅಂತ ಹೇಳಿದ್ರು. ಧಾರವಾಡದಲ್ಲಿ ಮಾತನಾಡಿದ ಅವರು, ನಾನು ಬಿಜೆಪಿಗೆ ಬಂದಾಗ ಬಿಎಸ್ವೈ ಒಬ್ಬರೇ ಶಾಸಕರಿದ್ರು, ಅವರನ್ನ ಸಿಎಂ ಮಾಡಿದ್ದು ನಾನು, ಇದು ಎಲ್ಲರಿಗೂ ಗೊತ್ತು. ನಾನು 5 ಬಾರಿ ಶಾಸಕನಾಗಿದ್ದೆ, ಆದರೂ ತನಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಬಿರುಗಾಳಿ ಹೇಗಿದೆ? ಮಹತ್ವದ ಸಭೆ ಹೊತ್ತಲ್ಲೇ ಬಿಜೆಪಿಯಲ್ಲಿ ಭಾರೀ ಬೆಳವಣಿಗೆ ನಡೆದಿದ್ದು ಹೇಗೆ? ಸಿಎಂ ಮತ್ತು ರೇಣುಕಾಚಾರ್ಯ ನಿವಾಸದಲ್ಲಿ ಯಾರೆಲ್ಲ ಚರ್ಚಿಸಿದ್ರು? ನೋಡೋಣ ನಾಯಕತ್ವ ಕಿಚ್ಚು ನ್ಯೂಸ್ ಟಾಪ್ 9ನಲ್ಲಿ. ಕಮಲಪಡೆಯಲ್ಲಿ ನಾಯಕತ್ವ ಬದಲಾವಣೆಯ ಬಿರುಗಾಳಿ ಜೋರಾಗಿದೆ. ಅರುಣ್ ಸಿಂಗ್ ಸಮ್ಮುಖದಲ್ಲೇ ಅಸಮಾಧಾನ ಸ್ಫೋಟವಾಗೋ ಸಾಧ್ಯತೆಗಳಿದ್ದು, ರಾಜ್ಯ ಬಿಜೆಪಿ ಉಸ್ತುವಾರಿ ಭಿನ್ನ ಬಣದವರ ಬೇಗೆಯನ್ನ ಶಮನ ಮಾಡಲಿದ್ದಾರಾ ಅನ್ನೋ ಕುತೂಹಲ ಮೂಡಿಸಿದೆ. ನಾಯಕತ್ವ ಬದಲಾವಣೆಗೆ ವಿವಿಧ ಪಟ್ಟುಗಳಿಂದ ಬಣದ ಕಸರತ್ತು ನಡೆಸುತ್ತಿದ್ದು, ಭುಗಿಲೆದ್ದ ಭಿನ್ನಮತವನ್ನ ಉಸ್ತುವಾರಿ ಶಮನ ಮಾಡೋದು ಹೇಗೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅರುಣ್ ಸಿಂಗ್ ಸಭೆಗೂ ಮುನ್ನ ಬಿಜೆಪಿಯಲ್ಲಿ ಭಾರಿ ಬೆಳವಣಿಗೆ ನಡೆಯಿತು. ಸಿಎಂ ನಿವಾಸದಲ್ಲಿ ಸಚಿವರು ಶಾಸಕರ ದಂಡ ಸೇರಿ ಸಭೆ ನಡೆಸಿತು. ಸಚಿವ ಎಸ್ ಅಂಗಾರ, ಶಾಸಕ ಸುನಿಲ್ ನಾಯ್ಕ್, ಎಂಎಲ್ಸಿ ಮಹಂತೇಶ್ ಕವಟಗಿಮಠ ಸಿಎಂ ನಿವಾಸಕ್ಕೆ ಭೇಟಿ ನೀಡಿ ಚರ್ಚಿಸಿದ್ರು. ಮತ್ತೊಂದೆಡೆ ಶಾಸಕ ರೇಣುಕಾಚಾರ್ಯ ನಿವಾಸದಲ್ಲಿ ಸಿಎಂ ಬೆಂಬಲಿಗರೇ ನೆರೆದಿದ್ರು. ಸಿಎಂ ಮತ್ತು ರೇಣುಕಾಚಾರ್ಯ ನಿವಾಸ ಇಂದು ರಾಜಕೀಯ ಚಟುವಟಿಕೆಯ ಕೇಂದ್ರ ಬಿಂದುವಂತಾಗಿತ್ತು. ಶಾಸಕ ರೇಣುಕಾಚಾರ್ಯ ನಿವಾಸದಲ್ಲಿ ಸಿಎಂ ಆಪ್ತ ನಾಯಕರು ಸಭೆ ನಡೆಸಿದ್ದಾರೆ. ಅರುಣ್ ಸಿಂಗ್ ಜೊತೆಗಿನ ಮುಖಾಮುಖಿ ಭೇಟಿಗೂ ಮುನ್ನ ರೇಣುಕಾಚಾರ್ಯ ನಿವಾಸಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಆಪ್ತರು ಲಗ್ಗೆ ಇಟ್ಟಿದ್ರು. ಗುಂಡ್ಲುಪೇಟೆಯ ಬಿಜೆಪಿ ಶಾಸಕ ನಿರಂಜನ್ ಕುಮಾರ್, ಶಾಸಕ ಮಹೇಶ್ ಕುಮಟಳ್ಳಿ, ಶಾಸಕ ಲಿಂಗಣ್ಣ, ಎಂಪಿ ಕುಮಾರಸ್ವಾಮಿ, ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಹಾಗೂ ಮಾಜಿ ಶಾಸಕ ಬಿಪಿ ಹರೀಶ್ ಕೂಡ ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ. ಬಿ ಶ್ರೀರಾಮುಲುರನ್ನ ಡಿಸಿಎಂ ಮಾಡಬೇಕು, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸ್ಥಾನ ನೀಡಬೇಕು ಎಂದು ಬಳ್ಳಾರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ಒತ್ತಾಯಿಸಿದ್ದಾರೆ. ನಾನು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿಯಾಗಲ್ಲ, ಶ್ರೀರಾಮುಲುಗೆ ಬಳ್ಳಾರಿ ಉಸ್ತುವಾರಿ ನೀಡದಿದ್ರೆ ಹೋರಾಟ ಮಾಡ್ತೇನೆ. ಶ್ರೀರಾಮುಲುಗೆ ಬಳ್ಳಾರಿ ಉಸ್ತುವಾರಿ ನೀಡದಿದ್ರೆ ಬಳ್ಳಾರಿ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಸೋಲ್ತಿರಲಿಲ್ಲ ಅಂತ ಶಾಸಕ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರನ್ನ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಭೇಟಿಯಾಗಿ ಚರ್ಚಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಅರುಣ್ ಸಿಂಗ್ ಭೇಟಿ ಮಾಡಿ ಕೋಟ ಶ್ರೀನಿವಾಸ ಪೂಜಾರಿ ವಾಪಸ್ ಆಗಿದ್ದಾರೆ. ತಮ್ಮ ಇಲಾಖೆ ವರದಿ ವಿವರಿಸಿ ಶ್ರೀನಿವಾಸ ಪೂಜಾರಿ ತೆರಳಿದ್ದಾರೆ.
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಬ್ಯಾಟ್ ಬೀಸಿದ್ದಾರೆ. ಭಿನ್ನಮತ ಮಾಡುವವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಬೆಂಗಳೂರಿನಲ್ಲಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಹೇಳಿದ್ದಾರೆ. ಸರ್ಕಾರ ಬಂದಿರುವುದು ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ, ಹೀಗಾಗಿ ಯಾವುದೇ ಕಾರಣಕ್ಕೂ ಸಿಎಂ ಬಿಎಸ್ವೈ ಬದಲಾಯಿಸಬಾರದು ಅಂತ ಮಾಡಾಳ್ ವಿರೂಪಾಕ್ಷಪ್ಪ ಹೇಳಿದ್ದಾರೆ. ಯಡಿಯೂರಪ್ಪ ನಾಯಕತ್ವ ಬಗ್ಗೆ ಹೈಕಮಾಂಡ್ ನಿರ್ಣಯ ಕೈಗೊಳ್ಳುತ್ತೆ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಹೇಳಿದ್ದಾರೆ. ಇಷ್ಟು ದಿನ ಯಡಿಯೂರಪ್ಪ ನಾಯಕತ್ವದಲ್ಲಿ ಮುಂದುವರಿತೀವಿ ಅಂತಿದ್ದ ಅನಿಲ್ ಬೆನಕೆ ಯೂಟರ್ನ್ ಹೊಡೆದಿದ್ದು, ನಾನು ಯಾರ ಪರವಾಗಿಯೂ ಇಲ್ಲ, ಯಾರ ವಿರೋಧವಾಗಿಯೂ ಇಲ್ಲ, ಹೈಕಮಾಂಡ್ ಹೇಳಿದ ನಾಯಕರ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ದಾರೆ. ನಾನು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರನ್ನ ಇಂದು ಭೇಟಿ ಮಾಡಲ್ಲ ಅಂತ ಶಾಸಕ ಅನಿಲ್ ಬೆನಕೆ ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದ್ದು ನಿರ್ಣಯ ಕೈಗೊಳ್ಳುವ ಶಕ್ತಿ ಇದೆ. ನಾನು ಬೆಂಗಳೂರಿಗೆ ಹೋಗುವ ಪ್ರಶ್ನೆಯೇ ಇಲ್ಲ ಎಂದು ಶಾಸಕ ಅನಿಲ್ ಬೆನಕೆ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಹಸ್ತಕ್ಷೇಪ ಮಾಡಿದ್ದಾರೆ ಅಂತ ನನಗೇನು ಅನಿಸಲ್ಲ ಎಂದು ಶಾಸಕ ಅನಿಲ್ ಬೆನಕೆ ಹೇಳಿದ್ದಾರೆ. ಭಿನ್ನಾಭಿಪ್ರಾಯ ಇದ್ರೆ ನೇರವಾಗಿ ಹೈಕಮಾಂಡ್ ಬಳಿ ಹೋಗಬೇಕು, ಅದನ್ನ ಬಿಟ್ಟು ಭಿನ್ನಮತ ವ್ಯಕ್ತಪಡಿಸುವುದು ತಪ್ಪು. ಅನುದಾನ ಎಲ್ಲರಿಗೂ ಸಿಗ್ತಿದೆ, ಆದರೆ ಕಡಿಮೆ ಸಿಗ್ತಿದೆ. ಹೀಗಾಗಿ ಅನುದಾನ ವಿಚಾರದಲ್ಲಿ ತಾರತಮ್ಯ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಹೇಳಿದ್ದಾರೆ. ನಿರೀಕ್ಷೆಗೂ ಮುನ್ನವೇ ಕೊರೋನಾ 3ನೇ ಅಲೆ ಅಪ್ಪಳಿಸುತ್ತಾ ಬೆಂಗಳೂರಿನಲ್ಲಿ ಮತ್ತೆ ಸೋಂಕಿನ ಭೀತಿ ಹೆಚ್ಚಿದ್ದು ಯಾಕೆ? ಮೃತರ ಸಂಖ್ಯೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಕಳ್ಳಾಟ ಆಡ್ತಿದ್ಯಾ? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ 2ನೇ ಅಲೆ ಕಡಿಮೆ ಆಯಿತು ಅನ್ನುವಷ್ಟರಲ್ಲೇ 3ನೇ ಅಲೆಯ ಭೀತಿ ಶುರುವಾಗಿದೆ. ಅವಧಿಗೂ ಮುನ್ನವೇ ಕೋವಿಡ್ 3ನೇ ಅಲೆ ಹರಡುತ್ತಾ ಅನ್ನೋ ಶಂಕೆ ಉಂಟಾಗಿದೆ. ಮಕ್ಕಳಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದ್ದು ಜೂನ್ 7ರಿಂದ ಜೂನ್ 14ರವರೆಗೂ ಮಕ್ಕಳಲ್ಲಿ ಸೋಂಕು ಹೆಚ್ಚಾಗಿ ಪತ್ತೆಯಾಗಿದೆ. ಮಾರ್ಚ್ನಲ್ಲಿ ಸೋಂಕಿತ ಮಕ್ಕಳ ಪ್ರಮಾಣ 3%ರಷ್ಟಿತ್ತು, ಆದ್ರೀಗ 5%ಏರಿದೆ. 12 ವರ್ಷದೊಳಗಿನ ಮಕ್ಕಳಲ್ಲೇ ಸೋಂಕು ಹೆಚ್ಚಾಗಿ ಪತ್ತೆಯಾಗ್ತಿದೆ. ಬೆಂಗಳೂರು ನಗರದಲ್ಲಿ ಸೋಂಕಿತರ ಸಂಖ್ಯೆ ಮತ್ತೆ ಏರಿಕೆಯಾಗ್ತಾ ಇದೆ. ಸೋಂಕು ಕಡಿಮೆ ಆಯಿತು ಅಂದುಕೊಳ್ಳುವಷ್ಟರಲ್ಲೇ ಹೆಚ್ಚಾಗ್ತಾ ಇದೆ. ಮೊನ್ನೆ 985 ಜನ ಸೋಂಕಿತರು ಪತ್ತೆಯಾಗಿದ್ರು. ಆದ್ರೆ ನಿನ್ನೆ ಏಕಾಏಕಿ ದುಪ್ಪಟ್ಟಾಗಿದೆ. ನಿನ್ನೆ ಬರೋಬ್ಬರಿ 1611 ಕೊರೋನಾ ಕೇಸ್ ಪತ್ತೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ಕೊರೋನಾದಿಂದ ಸತ್ತವರ ಸಂಖ್ಯೆಯನ್ನು ಮುಚ್ಚಿಟ್ಟಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಸಮಯಕ್ಕೆ ಸರಿಯಾಗಿ ಆಕ್ಸಿಜನ್ ಸಿಗದೆ, ಸೂಕ್ತ ಚಿಕಿತ್ಸೆ ಇಲ್ಲದೆ ಸಾಲು ಸಾಲು ಹೆಣಗಳು ಬೀಳ್ತಾ ಇವೆಯಂತೆ. ಆದ್ರೆ ಈ ಬಗ್ಗೆ ಜಿಲ್ಲಾಸ್ಪತ್ರೆ ಕಳ್ಳಾಟ ನಡೆಸಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಆಕ್ಸಿಜನ್ ಇಲ್ಲದೆ ರಕ್ತಕಾರಿ ಜನರು ಪ್ರಾಣ ಬಿಡ್ತಿದ್ದಾರೆ ಎನ್ನಲಾಗ್ತಿದೆ. ಅತ್ತ ವೈದ್ಯರುಗಳು ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡ್ತಿಲ್ಲ, ಜೊತೆಗೆ ಸಾವಿನ ಸಂಖ್ಯೆಯನ್ನ ಮುಚ್ಚಿಡುತ್ತಿದ್ದಾರಂತೆ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯ ಕರ್ಮಕಾಂಡವನ್ನ ಮಹಿಳೆಯೊಬ್ಬರು ಬಿಚ್ಚಿಟ್ಟಿದ್ದಾರೆ. ಮಹಿಳೆಯ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದೆ. 8 ಜನ ಸತ್ತಿದ್ದಾರೆ, ಆದರೆ ಒಬ್ಬರೇ ಸತ್ತಿರೋದು ಅಂತ ಜಿಲ್ಲಾಸ್ಪತ್ರೆ ವರದಿ ನೀಡಿದೆ. ನನ್ನ ಕಣ್ಣೆದುರೇ ಮಹಿಳೆಯೊಬ್ಬರು ರಕ್ತಕಾರಿ ಸತ್ತಿದ್ದಾರೆ. ರೋಗಿಗಳಿಗೆ ಸರಿಯಾಗಿ ಆಕ್ಸಿಜನ್ ಪೂರೈಕೆ ಮಾಡ್ತಾ ಇಲ್ಲ. ಹಣವಿದ್ದವರಿಗೆ ಒಂದು ರೀತಿ, ಇಲ್ಲದವರಿಗೆ ಮತ್ತೊಂದು ರೀತಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಬೆಡ್ನಲ್ಲಿ 5-6 ಗಂಟೆ ಮೃತದೇಹ ಹಾಗೇ ಇರುತ್ತೆ ಅಂತ ಜಿಲ್ಲಾಸ್ಪತ್ರೆಯ ವಿರುದ್ಧ ಆರೋಪ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಬ್ಲಾಕ್ ಫಂಗಸ್ ಆರ್ಭಟ ಹೆಚ್ಚಾಗ್ತಾ ಇದೆ. ಮತ್ತೆ 4ವರೆಗೆ ಬ್ಲಾಕ್ ಫಂಗಸ್ ದಾಳಿ ಮಾಡಿದ್ದು ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ರೋಗಿಗಳ ಸಂಖ್ಯೆ 87ಕ್ಕೆ ಏರಿಕೆಯಾಗಿದೆ. ಅಲ್ಲದೆ ಬಾಗಲಕೋಟೆಯಲ್ಲಿ ಬ್ಲಾಕ್ ಫಂಗಸ್ಗೆ ಮತ್ತಿಬ್ಬರು ಬಲಿಯಾಗಿದ್ದು ಇವರಿಗೆ 10 ಜನ ಕಪ್ಪು ಶಿಲೀಂಧ್ರದಿಂದ ಪ್ರಾಣ ಬಿಟ್ಟಿದ್ದಾರೆ. ಕೋಲಾರದಲ್ಲಿ ಕೊರೋನಾ ಸೋಂಕು ಇಳಿಕೆಯಾಗಿದೆ. ಲಾಕ್ಡೌನ್ ಎಫೆಕ್ಟ್ನಿಂದಾಗಿ ಸೋಂಕು ತಗ್ಗಿದ್ದು ಜನ ಮನೆಯಿಂದ ಹೊರಬರ್ತಾ ಇಲ್ಲ. ಹಾಗಾಗಿ ಕೋಲಾರದ ಮಾರುಕಟ್ಟೆಗಳು ಸಂಪೂರ್ಣವಾಗಿ ಖಾಲಿಯಾಗಿದೆ. ತರಕಾರಿ ಮಾರುಕಟ್ಟೆ, ದಿನಸಿ ಮಾರುಕಟ್ಟೆಯಲ್ಲಿ ಜನರೇ ಇಲ್ಲದಂತಾಗಿದೆ. ಜನರಿಲ್ಲದೆ ಮಾರುಕಟ್ಟೆಗಳು ಬಣಗುಡ್ತಾ ಇದೆ. ಕೊರೋನಾ ಲಾಕ್ಡೌನ್ ಸಡಿಲಿಕೆಯಿಂದಾಗಿ ಜನ ನಿರಾಳರಾಗಿದ್ದಾರೆ. ಅಗತ್ಯ ವಸ್ತು ಖರೀದಿಗಾಗಿ ಮಾರುಕಟ್ಟೆಗೆ ಮುಗಿ ಬೀಳ್ತಿಲ್ಲ. ಮೈಸೂರಿನ ಮಂಡಕಳ್ಳಿ ಕೋವಿಡ್ ಕೇಂದ್ರದಲ್ಲಿ ಸೋಂಕಿತರಿಗೆ ಯೋಗ ತರಬೇತಿ ನಡೆದಿದೆ. ಆನ್ಲೈನ್ ಮೂಲಕ ಯೋಗಾಭ್ಯಾಸ ಹೇಳಿಕೊಡಲಾಗ್ತದೆ. ಮೈಸೂರಿನ ವ್ಯಕ್ತಿ ವಿಕಸನ ಕೇಂದ್ರದ ಯೋಗಪಟುಗಳು ಯೋಗ ಆಯೋಜನೆ ಮಾಡ್ತಿದ್ದಾರೆ. ಪ್ರತಿದಿನ ಸಂಜೆ 6:30ರಿಂದ 7:30ರವರೆಗೆ ಯೋಗ ಧ್ಯಾನ ಹೇಳಿಕೊಡ್ತಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಕೋವಿಡ್ ಸೋಂಕಿತರಿಗೆ ವಿವಿಧ ಯೋಗಾಸನ ತರಬೇತಿ ನೀಡ್ತಾ ಇರೋದ್ರಿಂದ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢನನ್ನಾಗಿಸುವ ಗುರಿ ಹೊಂದಲಾಗಿದೆ. ದಾವಣಗೆರೆ
ದಾವಣಗೆರೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಭೀತಿ ಕಡಿಮೆ ಆಗಿಲ್ಲ. ಹಾಗಾಗಿ ದಿದ್ದಗಿ ಗ್ರಾಮದ ಯುವ ಪಡೆ 24 ಗಂಟೆಗಳ ಕಾಲ ಸೇವೆ ಆರಂಭಿಸಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ದಿದ್ದಗಿ ಗ್ರಾಮದ 20 ಯುವಕರ ಪಡೆ ಮನೆ ಮನೆ ಜಾಗೃತಿ ಮೆಡಿಕಲ್ ಕಿಟ್ ವಿತರಣೆ ಮಾಡುವುದರೊಂದಿಗೆ ಯಾರಿಗೆ ಸಮಸ್ಯೆ ಆದರೂ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮದಲ್ಲಿ ಒಂದೇ ಒಂದು ಪಾಸಿಟಿವ್ ಪ್ರಕರಣಗಳು ಬರದಂತೆ ಈ ತಂಡ ನೋಡಿಕೊಂಡಿದೆ. ಇವರ ಕಾರ್ಯವನ್ನ ಜಿಲ್ಲಾಡಳಿತವೇ ಮೆಚ್ಚಿಕೊಂಡಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕೋಟೆ ಬೆಟ್ಟದಲ್ಲಿರೋ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಕೊರೋನಾ ಸೋಂಕಿತರ ಮನೋರಂಜನೆಗಾಗಿ ಸುಗಮ ಸಂಗೀತ ಏರ್ಪಡಿಸಿದಂತಹ ಕಾರ್ಯಕ್ರಮದಲ್ಲಿ ನಾಗಮಂಗಲ ಜೆಡಿಎಸ್ ಶಾಸಕ ಸುರೇಶ್ ಗೌಡ ಭರ್ಜರಿ ನೃತ್ಯ ಮಾಡಿದ್ದಾರೆ. ಕುಲದಲ್ಲಿ ಕೀಳಿಯಾವುದೋ ಹುಚ್ಚಪ್ಪ ಹಾಡಿಗೆ ಕೊರೋನಾ ಸೋಂಕಿತರೊಂದಿಗೆ ಸ್ಟೆಪ್ಸ್ ಹಾಕಿದ್ದಾರೆ. ಶಾಸಕರೊಂದಿಗೆ ಸೋಂಕಿತರು ಕೂಡ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದ್ದಾರೆ. ಕೊರೋನಾಗೆ ತುತ್ತಾಗಿರೋ ಮಿಲ್ಖಾ ಸಿಂಗ್ ಆರೋಗ್ಯ ಹೇಗಿದೆ? ಪಾಕ್ ಆಟಗಾರರು ಮೈದಾನದಲ್ಲೇ ವಾಗ್ವಾದ ನಡೆಸಿದ್ದು ಯಾಕೆ? ಕೊರೋನಾ ಹೊಡೆತಕ್ಕೆ ತತ್ತರಿಸಿ ಗದ್ದೆ ಕೆಲಸ ಮಾಡ್ತಿರೋ ನಟ ಯಾರು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತೀಯ ಖ್ಯಾತ ಅಥ್ಲೀಟ್ ಮಿಲ್ಖಾ ಸಿಂಗ್ ಆರೋಗ್ಯ ಸ್ಥಿರವಾಗಿದ್ದು ಕೋವಿಡ್ ಐಸಿಯುನಿಂದ ವಾರ್ಡ್ಗೆ ಸ್ಥಳಾಂತರಿಸಲಾಗಿದೆ. 91 ವರ್ಷದ ಮಿಲ್ಖಾ ಸಿಂಗ್ ಕಳೆದ ತಿಂಗಳು ಕೊರೋನಾ ವೈರಸ್ಗೆ ತುತ್ತಾಗಿದ್ರು. ಮಿಲ್ಖಾ ಸಿಂಗ್ ಆರೋಗ್ಯ ಸ್ಥಿರವಾಗಿದೆ ಮತ್ತು ಅವರು ಕೋವಿಡ್ ಐಸಿಯುನಿಂದ ಬಿಡುಗಡೆಯಾಗಿದ್ದಾರೆ ಅಂತ ಮಿಲ್ಖಾ ಕುಟುಂಬದ ವಕ್ತಾರರು ತಿಳಿಸಿದ್ದಾರೆ. ಮೈದಾನದಲ್ಲಿ ಪಾಕಿಸ್ತಾನ ಕ್ರಿಕೆಟ್ ತಂಡದ ಮಾಜಿ ನಾಯಕನ ವಿರುದ್ಧ ಯುವ ವೇಗಿ ಶಾಹೀನ್ ಅಫ್ರಿದಿ ವಾಗ್ವಾದ ನಡೆಸಿದ್ದಾರೆ. ಪಾಕಿಸ್ತಾನ್ ಸೂಪರ್ ಲೀಗ್ ಟೂರ್ನಿಯಲ್ಲಿ ಮಾಜಿ ನಾಯಕ ಸರ್ಫರಾಜ್ ಅಹ್ಮದ್, ಶಾಹೀನ್ ಅಫ್ರಿದಿ ಪರಸ್ಪರ ವಾಗ್ವಾದ ನಡೆಸಿದ್ದಾರೆ. ಕೂಡಲೇ ಮಧ್ಯಪ್ರವೇಶಿಸಿದ ಫೀಲ್ಡ್ ಅಂಪೈರ್ಗಳು ಮತ್ತು ಲಾಹೋರ್ ತಂಡದ ನಾಯಕ ಸುಹೈಲ್ ಅಖ್ತರ್ ಶಾಹೀನ್ನನ್ನ ಸಮಾಧಾನಗೊಳಿಸಿದರು. ಡೆಕ್ಕನ್ ಚಾರ್ಜರ್ಸ್ ಮತ್ತು ಬಿಸಿಸಿಐ ನಡುವಿನ ಶೀತಲ ಸಮರ ಅಂತ್ಯವಾಗಿದೆ. ಕೋರ್ಟ್ ಮೊಕದ್ದಮೆ ವಿಚಾರದಲ್ಲಿ ಬಿಸಿಸಿಐಗೆ ಭಾರಿ ನಿರಾಳತೆ ದೊರೆತಿದ್ದು ಡೆಕ್ಕನ್ ಚಾರ್ಜರ್ಸ್ ಸಲ್ಲಿಸಿದ್ದ ಅರ್ಜಿಯನ್ನ ಬಾಂಬೆ ಹೈಕೋರ್ಟ್ ವಜಾಗೊಳಿಸಿದೆ. ಐಪಿಎಲ್ ಮಾಜಿ ತಂಡವಾದ ಡೆಕ್ಕನ್ ಚಾರ್ಜರ್ಸ್ ಬಿಸಿಸಿಐ 4,800 ಕೋಟಿ ರೂಪಾಯಿಗಳನ್ನು ಪಾವತಿಸುವಂತೆ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. ದಕ್ಷಿಣ ಆಫ್ರಿಕಾದ ಬ್ಯಾಟ್ಸ್ಮನ್ ಫ್ಲಾಪ್ ಡು ಪ್ಲೆಸಿಸ್ ಪಾಕಿಸ್ತಾನ ಸೂಪರ್ ಲೀಗ್ನಿಂದ ಹಿಂದೆ ಸರಿದಿದ್ದಾರೆ. ಕ್ವೆಟ್ಟಾ ಗ್ಲಾಡಿಯೇಟರ್ಸ್ ಪರ ಆಡ್ತಿದ್ದ ಡು ಪ್ಲೆಸಿಸ್ ಜೂನ್ 13ರಂದು ಪೇಶಾವರ್ ಜಲ್ಮಿ ವಿರುದ್ಧದ ಪಂದ್ಯದಲ್ಲಿ ಫೀಲ್ಡಿಂಗ್ ಮಾಡುವಾಗ ಫ್ಲಾಪ್ ಡು ಪ್ಲೆಸಿಸ್ ತಲೆಗೆ ಪೆಟ್ಟಾಗಿತ್ತು. ಇದರಿಂದ ಡು ಪ್ಲೆಸಿಸ್ ಸ್ವಲ್ಪ ನೆನಪಿನ ಶಕ್ತಿಯನ್ನ ಕಳೆದುಕೊಂಡಿದ್ದಾರೆ. ಇಂಗ್ಲೆಂಡ್ ನ್ಯೂಜಿಲೆಂಡ್ ನಡುವಿನ ಟೆಸ್ಟ್ ಸರಣಿ ನಂತರ ಐಸಿಸಿ ಬ್ಯಾಟ್ಸ್ಮನ್ಗಳ ರ್ಯಾಂಕಿಂಗ್ ಬಿಡುಗಡೆ ಮಾಡಿದೆ. ಆಸೀಸ್ ಆಟಗಾರ ಸ್ಟೀವ್ ಸ್ಮಿತ್ ಅವರು ಮತ್ತೆ ಅಗ್ರಸ್ಥಾನಕ್ಕೇರಿದ್ದು ಮೊದಲ ಸ್ಥಾನದಲ್ಲಿದ್ದ ಕಿವೀಸ್ ನಾಯಕ ಕೇನ್ ವಿಲಿಯಮ್ಸನ್ ದ್ವಿತೀಯ ಸ್ಥಾನಕ್ಕಿಳಿದಿದ್ದಾರೆ. ಮೂರನೇ ಸ್ಥಾನದಲ್ಲಿ ಮಾರ್ನಸ್ ಲಬುಶಿನ್ ಇದ್ದು ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ 4ನೇ ಸ್ಥಾನಕ್ಕೇರಿದ್ದಾರೆ.